ಗ್ರೀನ್ ಪಾರ್ಕ್ ಗೆಳೆಯರ ಬಳಗದ ವತಿಯಿಂದ ಸಹಕಾರ ರಂಗಕ್ಕೆ ಆಯ್ಕೆಯಾಗಿರುವ ನೂತನ ನಿರ್ದೇಶಕರುಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ ಕಾರ್ಯಕ್ರಮವು ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟನೆಯನ್ನು ಕಾಂಗ್ರೆಸ್ ಮುಖಂಡರಾದ ಶ್ರೀ ನೀಲಕಂಠರಾವ್ ಮುಲ್ಗೆ ಅವರು ನೆರವೇರಿಸಿದರು. ಸನ್ಮಾನಿತರು: ಜನತಾ ಬಜಾರ್ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಶ್ರೀ ವೈಜನಾಥ್ ಜಿ ತಡ್ಕಲ್, ಶ್ರೀ ಸುನಿಲ್ ದೊಡ್ಡಮನಿ, ನಿರ್ದೇಶಕರು ಅಪೆಕ್ಸ್ ಬ್ಯಾಂಕ್ ಬೆಂಗಳೂರು, ಶ್ರೀ ಸುಭಾಷ್ ಬಿ ಮುರುಡಾ, ಉಪಾಧ್ಯಕ್ಷರು ಬುಸ್ನೂರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಳಂದ್, ಶ್ರೀ ಅಶೋಕ್ ಶವಳೇಶ್ವರ, ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಕಲಬುರಗಿ ಮತ್ತು ಯಾದಗಿರ್, ಶ್ರೀ ಕಲ್ಯಾಣರಾವ್ ಮುಲ್ಗೆ, ನಿರ್ದೇಶಕರು ಡಿಸಿಸಿ ಬ್ಯಾಂಕ್ ಕಲಬುರಗಿ ಮತ್ತು ಯಾದಗಿರ್, ಇವರೆಲ್ಲರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಆಯೋಜನೆಯನ್ನು ಗ್ರೀನ್ ಪಾರ್ಕ್ ಗೆಳೆಯರ ಬಳಗದ ಅಧ್ಯಕ್ಷರಾದ ಸಂಜೀವ್ ಕುಮಾರ್ ಎಸ್ ಶೆಟ್ಟಿ ಅವರ ಜೊತೆ ಶರಣಗೌಡ ಪಾಟೀಲ್, ಸಂಗಮೇಶ್ ಶರಡ್ಗಿ, ಶರಣಬಸಪ್ಪ ಹಾಗರ್ಗಿ, ಶಿವರಾಜ್ ಮಹಾಂಗಾವ್ ಇವರೆಲ್ಲರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನೆರವೇರಿತು. ಎಲ್ಲ ನಿರ್ದೇಶಕರು ಹಾಗೂ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರು ಹಾಗೂ ಈ ವೇದಿಕೆಯ ಮುಖ್ಯ ಅತಿಥಿಗಳಾಗಿ ಉದ್ಘಾಟಕರಿಗಾಗಿ ಆಗಮಿಸತಕ್ಕಂಥ ಎಲ್ಲರಿಗೂ ನಾವು ಇವತ್ತಿನ ಈ ಸಹಕಾರದಿಂದ ವೇದಿಕೆಯವರಿಗೆ ಗೆಳೆಯರ ಕೂಟದಿಂದ ಆತ್ಮೀಯ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಮ್ಮ ಕಮಲಾಪುರ ಬ್ಲಾಕಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ನೂತನವಾಗಿ ಆಯ್ಕೆಗೊಂಡಂತ ಜನತಾ ಬಜಾರ್ನ ನಿರ್ದೇಶಕರಾದಂಥ ವೈಜನಾಥ್ ಜಿ ತಡ್ಕಲ್ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದಿಂದ ಹಾಗೂ ಎಲ್ಲ ಸೋದರರಿಂದ ಹಾಗೂ ಎಲ್ಲ ಗುರುಗಳಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಸೋದರರು ಜಿಲ್ಲೆಯಲ್ಲಿ ಯುವಕರಲ್ಲಿ ಹೆಸರುವಾಸಿಯಾಗಿ ಹಾಗೂ ಕಾಂಗ್ರೆಸ್ ನಮ್ಮ ಆಳಂದ ತಾಲೂಕಿನ ಮಾಜಿ ಎಪಿಎಂಸಿ ಅಧ್ಯಕ್ಷರು ಹಾಗೂ ಮಾಜಿ ಸುಗರ್ ಫ್ಯಾಕ್ಟರಿಯ ನಿರ್ದೇಶಕರು ಹಾಗೂ ಈಗ ತಾನೇ ನೂತನವಾಗಿ ಉಪಾಧ್ಯಕ್ಷರಾಗಿ ಬುಸ್ತೂರು ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದಂಥ ಸುಭಾಷ್ ಮೂರ್ಸತ್ ಅವರಿಗೆ ಎಲ್ಲ ಆತ್ಮೀಯ ಗೆಳೆಯರು ಹಾಗೂ ಎಲ್ಲ ಆಪ್ತರು ಅಣ್ಣತಮ್ಮ ಸಹೋದರರು ಉತ್ಪೂರ್ಣ ಸ್ವಾಗತಿಸುತ್ತೇನೆ. ಮತ್ತು ಇನ್ನೋರ್ವ ಸಹಜೀವಿಯವರು ಹುಟ್ಟು ಹೋರಾಟಗಾರರು ಯಲ್ಲಾಪುರಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಡಿಸಿಸಿ ಬ್ಯಾಂಕ್ನಲ್ಲಿ 3ನೇ ಅವಧಿಗೆ ಹ್ಯಾಟ್ರಿಕ್ ಬಾರಿಸಿದಂತ ಅಣ್ಣನ ಸಹೋದರರಾದಂಥ ಅಶೋಕ್ ಶವಳೇಶ್ವರ್ ಅಣ್ಣವರಿಗೆ ನಮ್ಮೆಲ್ಲ ಆತ್ಮೀಯ ಗೆಳೆಯರು ಹಾಗೂ ಸೋದರಿಯರು ಹಾಗೂ ಎಲ್ಲ ಗುರುಗಳು ವತಿಯಿಂದ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಜಿಲ್ಲೆಯಲ್ಲಿ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಇನ್ನೋರ್ವ ನಮ್ಮ ನೀಲಕಂಠರಾವ್ ಮುಲ್ಗೆ ಅಣ್ಣನವರ ಸೋದರರಾದಂಥ ಹಾಗೂ ಸರಳ ಸಜ್ಜನಿಕೆಯ ವ್ಯಕ್ತಿಗಳು. ಅವರು ಮೊದಲ ನಾಮಿನೇಟ್ ನಿರ್ದೇಶಕರಾಗಿ ಡಿಸಿಸಿಗೆ ಮತ್ತು 2ನೇ ಅವಧಿಗೆ ಚುನಾಯಿತ ಎಂದು ಆಯ್ಕೆಯಾಗಿ ಡಿಸಿಸಿ ಬ್ಯಾಂಕಿನ ನೂತನ ನಿರ್ದೇಶಕರಾಗಿ ಆಗಿದ್ದಂತ ಕಲ್ಯಾಣರಾವ್ ಮುಲ್ಗೆ ಕುಂಶಿ ಅವರಿಗೆ ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ಹಾಗೂ ಆತ್ಮೀಯ ಸೋದರರು ಅವರಿಗೆ ಹೃತ್ಪೂರ್ವಕ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು ಮತ್ತು ನಾವು ನಡೆದಾಡುವ ಮಾಮನವರಂತ ಯಾವಾಗಲೂ ಸದಾ ಇವತ್ತು ತಪ್ಪೆಲ್ಲ ಇವತ್ತು ಮಾಮರು ಬಂದಿರುವಂತ ನಾವು ಆತ್ಮೀಯರು ಇವತ್ತ ಸೋದರರು ಗೆಳೆಯರಲ್ಲಿ ಗೆಳೆಯರು ತಂದೆಯ ರೂಪದಲ್ಲಿ ಎಲ್ಲರಿದೆ ತಂದೆ ಸ್ವರೂಪಿಗಳಾಗಿ ಮಾರ್ಗದರ್ಶನತಕ್ಕಂಥ ರಾಜಶೇಖರ್ ತಿಮ್ನಾಯಕನವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರವರಿಗೆ ಎಲ್ಲ ನಮ್ಮ ಗೆಳೆಯರು ಹಾಗೂ ಆತ್ಮೀಯ ಸೋದರರಿಂದ ಸ್ವಾಗತಿಸುತ್ತೇನೆ. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಜೈಬಿ ಮೂರ್ಗಿ ಅವರಿಗೆ ಎಲ್ಲ ನಮ್ಮ ಗೆಳೆಯರ ಬಳಗದ ವತಿಯಿಂದ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇನೆ. ಜಿಲ್ಲಾ ಪಂಚಾಯತ್ ಸದಸ್ಯರಾದಂತ ನಮ್ಮ ಶರಣಗೌಡ ಕುಶಂಗೌಡ ಪಾಟೀಲ್ ಅವರಿಗೆ ನಮ್ಮೆಲ್ಲ ಆತ್ಮೀಯ ಸೋದರರ ವತಿಯಿಂದ ಸೋದರರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ನಮ್ಮ ಸೋದರ ಸುದೀಪ್ ಅವರಿಗೆ ಎಲ್ಲ ನಮ್ಮ ಗೆಳೆಯರ ಬಳಗವನ್ನು ಬಯಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ನಮ್ಮ
ಎಲ್ಲ ನಮ್ಮ ಮಾರ್ಗದರ್ಶಕರು, ಇಲ್ಲಿ ಎಲ್ಲ ಗೆಳೆಯರಿಗೂ, ಎಲ್ಲ ಮುದ್ದು ಮಕ್ಕಳಿಗೆ ಇನ್ನೊಮ್ಮೆ ತಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಂತ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ ಸ್ವಾಗತದೊಂದಿಗೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಂಥ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ಹಾಗೂ ಆಯ್ಕೆಯಾದವರಿಗೆ ಬಹಳ ಹೆಚ್ಚಿನ ಒಂದು ಜವಾಬ್ದಾರಿ ಬರ್ತದೆ. ಏನಿದು ಸನ್ಮಾನ ಕಾರ್ಯಕ್ರಮ, ಇದು ಖುಷಿ ಪಡೋದು ಹಂಗೆ ಅದ, ಹಾಗೂ ಅದಕ್ಕೆ ಜವಾಬ್ದಾರಿಯಿಂದ ಮತ್ತೆ ಹೆಚ್ಚಿನ ಜವಾಬ್ದಾರಿ ಬರ್ತದೆ. ಹೆಚ್ಚಿಗೆ ಕೆಲಸ ಮಾಡಬೇಕು ಅಂತೇಳಿ ಒಂದು ಜವಾಬ್ದಾರಿ ಬರ್ತದೆ. ಆದ್ರೆ ಸುಮಾರು ದಿನ 12 ಗಂಟೆ ಕೆಲಸ ಮಾಡಿದ್ರಪ್ಪ, ಮುಂದಿನ ಸನ್ಮಾನ ಕಾರ್ಯಕ್ರಮ 18 ತಾಸು ಕೆಲಸ ಮಾಡಬೇಕಾದ, ಅಷ್ಟೊಂದು ಉಲ್ಲಾಸ ಬರ್ತದೆ. ಅದಕ್ಕೆ ಬಹಳ ಒಂದು ಒಳ್ಳೆಯ ನಿಮ್ಮೆಲ್ಲರೂ ಸೇರಿ ಒಂದು ಏನು ಹಮ್ಮಿಕೊಂಡಿದ್ರೆ ಬಹಳ ಖುಷಿ ಆಗ್ತದೆ. ಹಾಗೂ ಸಾಕಷ್ಟು ಎಲ್ಲ ವಿವಿಧ ಕ್ಷೇತ್ರದಲ್ಲಿ ಇವತ್ತು ವೈಜನಾಥ್ ತಡ್ಕಲಣ್ಣವರ ಸಾಕಷ್ಟು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರು, ಯಾವಾಗಲೂ ಕೂಡ ಅವರ ಮನೆತನ ರಾಜಕೀಯ ಮನೆತನ ಹಾಗೂ ಒಳ್ಳೆಯ ಒಂದು ನೋಟೆಡ್ ಒಂದು ಮನೆತನ. ತಡಕಲ್ ಪರಿವಾರಪ್ಪ ಅಂದ್ರೆ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಬಹಳ ಒಂದು ದೊಡ್ಡ ಮನೆತನ ಹಾಗೂ ಬಹಳ ಒಂದು ಹೆಸರುವಾಗಿಸಿ ಆಗಿರುವಂತ ಒಂದು ತಡಕಲ್ ಫ್ಯಾಮಿಲಿ. ಆ ತಡಕಲ್ ಫ್ಯಾಮಿಲಿಯಲ್ಲಿ ಒಂದು ಜನನಾಗಿ ಇವತ್ತು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಹಾಗೂ ಏನು ಈಗ ಗ್ರಾಮೀಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಮುಖಂಡರಾಗಿ ಸಾಕಷ್ಟು ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಾಕಷ್ಟು ದಿವಸಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ನಿಷ್ಠೆಯಿಂದ ಶ್ರದ್ಧೆಯಿಂದ ಸಾಕಷ್ಟು ಕೆಲಸವನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೂ ಮೊದಲು ಕೂಡ ಅವರ ಮನೆತನ ಬಹಳ ಹೆಚ್ಚಿನ ಒಂದು ರಾಜಕೀಯದಲ್ಲಿ ಒಂದು ಕೆಲಸ ಮಾಡಿದಂತ ಒಂದು ಮನೆತನ. ಆಯ್ಕೆಯಾಗಿ ಒಂದೇನು ಡಿಸಿ ಬ್ಯಾಂಕ್ ನಿರಸಾಗಿ ಒಳ್ಳೆ ಒಂದು ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಅದ ಒಂದು 3 ಬಾರಿ ಆಯ್ಕೆ ಆಗಲಿಕ್ಕೆ. ಅದಕ್ಕೆ ಒಳ್ಳೆಯ ರೀತಿಯಿಂದ ಅವರು ಕೆಲಸ ಮಾಡಿ ಒಂದು ಆಯ್ಕೆ ಆಗಿದ್ರೆ ಅವರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ಒಳ್ಳೆಯ ಅವರ ಧರ್ಮಪತ್ನಿಯವರು, ಅವರ ಪರಿವಾರದವರಿಗೆ ನಾನು ಹಾರೈಸಿ ಹಾಗೂ ಎಲ್ಲರಿಗೆ ಒಂದು 5 ಜನರಿಗೆ ನಾನು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿ ಒಳ್ಳೆ ಹೆಸರು ತಾವು ಗಳಿಸ್ರಿ ಅಂತ ನಾನು ಹಾರೈಸಿ. ಅತ್ಯಂತ ಆತ್ಮೀಯರು ಕೂಡ ಅವರು ಪ್ರಿಯಾಂಕ್ ಖರ್ಗೆ ಅವರು ಗ್ರಾಮೀಣ ಏನಾದ್ರು ಕೇಳ್ತಾರ, ಸಂಜೀವ್ ಕುಮಾರ್ ಶೆಟ್ಟಿ ಅವರು ಕೇಳಿ ಅನ್ನಷ್ಟು ಮಟ್ಟಿಗೆ ಖರ್ಗೆ ಕುಟುಂಬದ ಅತ್ಯಂತ ಆತ್ಮೀಯರು. ಜೊತೆಗೆ ಅವರು ಇವತ್ತು ದಿವಸ ಅವರು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಒಂದು ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ, ರಾಜೀವ್ ಗಾಂಧಿ ಪಂಚಾಯತ್ ಸಂಘಟನೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ರ. ಆ ಒಂದು ಮಹನೀಯರು ಹಾಗೆ ನೂತನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಅವರ ಭವಿಷ್ಯ ಉಜ್ವಲ ಆಗಲಿ, ಬರುತ್ತದೆ ಆಯ್ಕೆ ಆಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಗೆಳೆಯರ ಬಲದಿಂದ ತುಂಬಗಳಿಂದ ಅವರನ್ನ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾಜಿ ಎಪಿಎಂಸಿ ಅಧ್ಯಕ್ಷರು ಬಹಳ ಒಳ್ಳೆಯ ಕೆಲಸವನ್ನು ಮಾಡಿರುತ್ತಾರೆ. ಬಹುಶಃ ನೀವೆಲ್ಲರೂ ಕೂಡ ಇವತ್ತ ಈ ಸುತ್ತಾಪುರ ಧನ್ಯವಾದಗಳು. ಗೌರವವನ್ನು ಸ್ವೀಕರಿಸಿದ ಸುಭಾಷ್ ಅವರಿಗೆ ನೆನಪಿಗೆ ಬರ್ತಾವ. ಆ ಫಲ ಹಿಂದೆ ನೋಡ್ಬೇಕು. ಆ ಒಂದು ಭಾಗದ ಪ್ರಗತಿಪರ ರೈತರು ಒಂದು ಗುರುತಿಸಿಕೊಂಡಿದ್ದ ಶಿವರಾಜ್ ಮಾಂಗಾವ್ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ. ಆ ಒಂದು ಭಾಗದಲ್ಲಿ ಒಂದು ಬದಲಾವಣೆಯ ಪರ್ವ ಬೀಸಿದ ಪ್ರಯುಕ್ತ ಮುಂದೆ ಸತತವಾಗಿ 3 ಬಾರಿ ಡಿಸಿಸಿ ಬ್ಯಾಂಕ್ನ ನಿರ್ದೇಶಕರಾಗಿ ಆಯ್ಕೆ, ಸತತವಾಗಿ 3 ಬಾರಿ. ಇದು ಕೂಡ ಒಂದೆಲ್ಲ ಮೈಲಿಗೆ ಸಂಗಮೇಶ್ ರೆಡ್ಡಿ ಅವರು ಕಾರ್ಯನಿರ್ವಹಿಸ್ತಾರೆ. ಅವರಿಗೆ ನಿರ್ದೇಶಕರಾಗಿ ಮೊದಲ ಬಾರಿಗೆ ಅವಧಿ ಮುಗಿದು ಮತ್ತೆ 2ನೇ ಬಾರಿ ಆಯ್ಕೆಯಾಗಿದ್ದಾರೆ. ನಾಲ್ಕು ಜನ ರಾಜಕಾರಣಿಗಳು ಒಂದ್ ಕಡೆ ಕೂರ್ತಕ್ಕಂಥ ಸ್ಥಿತಿ ಬೇರೆ ಪಕ್ಷಗಳಲ್ಲಿಲ್ಲ. ನನಗೆ ವಿಶೇಷವಾಗಿ ಕಾಣ್ತಕ್ಕಂಥದ್ದು ಒಂದು 10 ಜನ ಜಿಲ್ಲಾ ಪಂಚಾಯತ್ ಸದಸ್ಯರು, ಅವ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಇಂಥ ಉನ್ನತ ನಾಯಕರು ಒಂದೇ ಕಡೆ ಕುಂತು ನಗ್ತಾ ಇರ್ತಕ್ಕಂಥ ಒಂದೇ ಒಂದು ಉದಾಹರಣೆ ಅಂತಂದ್ರೆ ನಮ್ಮ ನನಗೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಒಬ್ಬರಿಗೆಲ್ಲ ಆಯ್ಕೆ ಆದ ಕೂಡಲೇ ಅವ್ರ ಬಗ್ಗೆ ಏನೇನು ಕೊಂಕು ಮಾತಾಡ್ತಕ್ಕಂಥದ್ದು ಅಥವಾ ಒಬ್ಬರ ಕಾರು ಒಬ್ಬರು ಹೇಳ್ತಕ್ಕಂಥದ್ದು, ಇದನ್ನೆಲ್ಲ ನಾವೆಲ್ಲ ಸಣ್ಣಾಗಿ ನೋಡ್ಕೊಂಡು ಬಂದಿದ್ದೇವೆ. ಆದರೆ ನಮ್ಮ ಶರಣಗೌಡರಾಗಿರ್ಬೋದು, ನಮ್ಮ ಸಂಜು ಶೆಟ್ಟಿ ಆಗಿರ್ಬೋದು, ನಮ್ಮ ವೈದ್ಯನಾಥ್ ತಡಕಲ್ ಆಗಿರ್ಬೋದು, ಇವರೆಲ್ಲರೂ ಒಂದ್ ಕಡೆ ಕುಂತು ನಾವು ಯಾವ ರಾಜಕಾರಣ ಏನು ತಮ್ಮ ಅಧಿಕಾರವನ್ನು ಬಿಟ್ಟು ಖುಷಿಯಿಂದ ಒಬ್ಬರೊಬ್ರು ಜೋಕ್ ಮಾಡಿ ನಗ್ತಾರಲ್ಲ, ಇದಕ್ಕಿಂತ ದೊಡ್ಡ ಒಂದು ಉದಾಹರಣೆ ನಿಮ್ಗೆ ಎಲ್ಲಿನೂ ಸಿಗಲಿ. ಶರಣಗೌಡ ಒಂದು ಶಾಲೆ ಹಚ್ಚಿ ಇಡೀ ರಾಜನೇ ಸುಧಾರಿಸ್ತದ ನಮ್ಗ ಅದು ಸಾಧ್ಯವಿಲ್ಲ ಮಾತ. ಆದ್ರೆ ನಮ್ಮಿಂದ ಕೈಲಾದಷ್ಟು ಬದಲಾವಣೆ ಪ್ರಯತ್ನ ಮಾಡ್ತೀವಿ. ಅದಕ್ಕಾಗಿ ನಾವು ಬರ್ತೀವಿ. ಇಲ್ರಿ ನಮಗೆ ಅವಶ್ಯಕತೆ ಇರಲಿಲ್ಲ, ಆದ್ರೂ ಹಿಂಗೆ ಕೆಲವರು ಸ್ಫೂರ್ತಿ ಇಲ್ಲ, ಹಿಂಗಾಗಿ ಬಹಳ ಹಾಳಾಗೋಗ್ತಾರೆ. ಆಕ್ಚುಲಿ ಇಡೀ ರಾಜ್ಯದಲ್ಲೇ ನಮ್ಮ ಕಲಬುರಗಿ ಸಹಕಾರಿಗಳಲ್ಲೇ ನಿಂತ್ಕೊಳ್ತದೆ. ಅದಕ್ಕೆ ಕಾರಣ 2 ಫ್ಯಾಮಿಲಿಗಳು. ಅವ್ರ ಹೆಸರು ತಗೊಂಡು ನನಗೇನು ಬೋಲಾದಿಲ್ಲ, ಆದ್ರೆ ಈಗ ಆ 2 ಕುಟುಂಬಗಳಿಂದ 5 ಗೌಡ ಕಲ್ತಿದ್ದು ಹಾಳು ಮಾಡುತ್ತೆ ಜಿಲ್ಲಾ ಸಹಕಾರ.
ಅದಕ್ಕಾಗಿ ಮುಂದಿನ ದಿನಗಳ ಹಾಗಾಗಬಾರ್ದಂತ ಬದಲಾವಣೆ ಸುನೀಲು ಕೂಡ ತಲೆಯಾಗಿರಲಿಲ್ಲ, ನಾವೇ ಫೋರ್ಸ್ ಮಾಡ್ತಾ ಇದ್ದೀವಿ. ಕಲ್ಯಾಣ ಅವರಿಗೆ ಇದರಿಲ್ಲ, ಏನ್ರಿ ಅಣ್ಣ ಅಂತ ನಿಂದ್ರಿ ಅಂದರು. ಅಶೋಕ್ ಅಣ್ಣ ಇಂಥವರೆಲ್ಲ ಹಿರಿಯರ ಇವತ್ತಿನ ದಿನ ಬದಲಾವಣೆ ತರಲು ಪ್ರಯತ್ನ ಮಾಡ್ತಾರೆ. ಅವರು ಅಧ್ಯಕ್ಷರ ಆಕಾಂಕ್ಷಿ ಇದ್ದರು. ಸ್ವಲ್ಪ ಆಯಿತು, ಮುಂದಿನ ದಿನಗಳಲ್ಲಿ ಅವರು DCC ಅಧ್ಯಕ್ಷ ಆಗ್ಬೋದು, ಆ ಸಾಧ್ಯತೆಗಳದಾವ. ಗೆಳೆಯರ ಬಳಗದ ವತಿಯಿಂದ ಸಹಕಾರ ರಂಗದಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಜನತಾ ಬಜಾರ್ನ ನಿರ್ದೇಶಕರಾದಂಥ ವೈಜನಾಥ್ ತಡ್ಕಲ್ ಅವರು ಹಾಗೂ ಬುಸ್ನೂರು ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರೇ ಆಯ್ಕೆಯಾದಂಥ ಸುಭಾಷ್ ಮುರುಡಸೊಕ್ಕರ್ ಅವರು ಹಾಗೂ ಕಲಬುರಗಿ ಯಾದಗಿರಿ DCC ಬ್ಯಾಂಕ್ನ ನಿರ್ದೇಶಕರಾದಂಥ ಅಶೋಕ್ ಸವಳೇಶ್ವರ್ ಅವರು, ಕಲ್ಯಾಣರಾವ್ ಮುಲಗೇಹಣ್ಣವರು ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂಥ ಹಾಗೂ ಇನ್ನೋರ್ವ DCC ಬ್ಯಾಂಕಿನಿಂದ ನಿರ್ದೇಶಕರಾಗಿ ರಾಜ್ಯ ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರಿಗೆ ಆಯ್ಕೆಯಾದಂಥ ಸುನೀಲ್ ದೊಡ್ಮನಿಯವರು, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಉದ್ಘಾಟಕರಾದಂಥ ನೀಲಕಂಠ ಮುಳುಗೇಣ್ಣವರಾಗಿರ್ಬೋದು, ಇವತ್ತಿನ ದಿವಸ ಮತ್ತು ನಮ್ಮ ರಾಜಶೇಖರ್ ತಿಮ್ನಾಕ್ ಅವರು, JVM ಅವರು ಹಾಗೂ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ ಗುರುಶಂಗೌಡ ಪಾಟೀಲ್ ಅವರು, ನಮ್ಮ ರವಿ ಜಮದಾರ್ ಖಾನ್ ಅವರು, ಅನೇಕ ಇವತ್ತು ಅತಿಥಿಗಳಾಗಿ ಆಗಮಿಸಿದ್ದಾರೆ. ಮತ್ತು ಜೊತೆಗೆ ಈ ಗೆಳೆಯರ ಬಳಗದ ಕೂಟದ ಮುಖ್ಯಸ್ಥರಾದಂಥ ಈ ಅನಾಗ್ರೇಷನ್ ಮಾಡತಕ್ಕಂಥ ನಮ್ಮ ಶರಣಗೌಡ D ಪಾಟೀಲ್ ಅವರು, ಶರಣಬಸಪ್ಪ ಹಾಗರ್ಗಿ ಅವರು, ಶಿವರಾಜ್ ಮಾಗಾಂಸಕರ್ ಅವರು ಹಾಗೂ ಸಂಗಮೇಶ್ ಸಳ್ಗಿ ಅವರು ಎಲ್ಲ ನಾವು ಗೆಳೆಯರು ಕೂಡ್ಕೊಂಡು ಇವತ್ತು ಈ ಸಪ್ತಗಿರಿ ಹೋಟೆಲ್ದಲ್ಲಿ ಸಹಕಾರ ರಂಗದಲ್ಲಿ ಆಯ್ಕೆಯಾದಂಥ ಎಲ್ಲ 5 ಜನರನ್ನು ಇವತ್ತು ಎಲ್ಲ ಗೆಳೆಯರ ಕೂಟದಿಂದ ಸತ್ಕಾರ ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗೆಳೆಯರಿಗೂ ಹಾಗೂ ಎಲ್ಲ ಸೋದರರಿಗೂ ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಜೊತೆಗೆ ಈ ಸಹಕಾರ ರಂಗದಲ್ಲಿ ಆಯ್ಕೆಯಾದಂಥವರು ರೈತರ ಪರವಾಗಿ, ಕಡು ಬಡವರು, ದೀನ ದಲಿತರ ಪರವಾಗಿ ಅವರು ಮುಂಬರುವ ದಿನದಲ್ಲಿ ಈ ಜಿಲ್ಲೆಗೆ ಹೆಸರುವಾಸಿ ಬರುವ ಹಾಗೆ ತಾವು ಕೆಲಸ ಮಾಡಿ ರೈತ ಬಾಂಧವರನ್ನು ಎಲ್ಲರಿಗೂ ಅಭಿವೃದ್ಧಿಪಡಿಸಲು ತಾವು ಸಹಕರಿಸಬೇಕಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ವಂದಿಸಿ ನಾನು ಆಡ್ಮಾಡ್ತೀನಿ.